ದೀಪಾವಳಿ ಪ್ರಯುಕ್ತ ಹೆಸರುಕಾಳು ಉಂಡೆನ ಮಾಡ್ತಾಯಿದ್ದೀವಿ. ಟ್ರೆಡಿಷ್ನಲ್ ಉಂಡೆನೇ ಸ್ವಲ್ಪ ಮಾಡರ್ನ್ ಸ್ಟೈಲ್ನ ಕೊಟ್ಟಿದ್ದು. ಸೊ ಹೀಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ 1 ಕಪ್ಪು ಹೆಸರುಕಾಳು ಹಿಟ್ಟನ್ನ ತೊಗೊಂಡಿದ್ದು. ಹೆಸರುಕಾಳು ಹಿಟ್ಟನ್ನ ಹೇಗೆ ಮಾಡಬೇಕು ಅಂದರೆ ಅದನ್ನು ಫಸ್ಟು ಹೆಸರುಕಾಳನ್ನು ಹುರಿದು ಅದನ್ನು ಬೀಸಕ್ಕೊಡ್ಬೇಕು. ಸೊ ಆ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದು. ಅದನ್ನು ಏನು ಮಾಡಬೇಕು, ತುಪ್ಪದಲ್ಲಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ಹೀಗೆ ಹುರ್ಕೋತಾನೆ ಇರಬೇಕು ಅದನ್ನು. ಒಬ್ಬರೊಬ್ಬರು ಏನು ಮಾಡ್ತಾರೆ, ಹೆಸರು ಬ್ಯಾಳೆ ಉಂಡೆನೂ ಮಾಡ್ತಾರೆ ಮತ್ತು ಹೆಸರು ಕಾಳು ಉಂಡೆನೂ ಮಾಡ್ತಾರೆ. ನಾನು ಇಲ್ಲಿ ಮಾಡ್ತಾ ಇರೋದು ಹೆಸರು ಕಾಳು ಉಂಡೆನ. ಸೊ ನೋಡಿ, ಅದು ತುಪ್ಪ ಅಷ್ಟೇ ಸಾಕಾಗಿಲ್ಲ, ಮತ್ತು ಸ್ವಲ್ಪ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ಸೊ ಹಾಗೆ ಅದು ತುಪ್ಪ ಆಲ್ಮೋಸ್ಟ್ ಇದನ್ನು ಎಲ್ಲನೂ ತುಪ್ಪದಲ್ಲೇ ಹುರ್ಕೋತಾ ಇರಬೇಕು. ಸ್ವಲ್ಪ ಹುರ್ಕೊಂಡು ಹಾಗೆ ಸ್ವಲ್ಪ ಆ್ಯಡ್ ಮಾಡ್ಕೊತ ಎಲ್ಲನೂ ಹಾಗೆ ಫುಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಹುರಿದ್ರಿಂದ ಏನಾಗುತ್ತೆ, ಈ ಥರ ಸ್ವಲ್ಪ ಗಂಟಾಗುತ್ತೆ. ಅದು ಹೇಗೆ ಹುರ್ಕೋತಾ ಹೋಗ್ತೇವೆ ಅಷ್ಟೇ ಅದನ್ನು ಲೂಸ್ ಹಾಕೋಂತ ಮತ್ತು ಸ್ವಲ್ಪ ಸ್ಮೆಲ್ ಬರ್ಕೊತ ಹೋಗುತ್ತೆ. ಸೊ ಹೀಗೆ ಅದನ್ನು ಕಲಿಸ್ಕೊತಾನೆ ಇರಬೇಕು. ಮತ್ತು ಫುಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರ್ಕೋಬೇಕು. ಸ್ಟಾರ್ಟಿಂಗ್ ಹಿಡಿದು ಕೊನೆ ತನಕ ಇದನ್ನು ಲೋ ಫ್ಲೇಮಲ್ಲಿ ಈ ಥರ ಹಿಟ್ಟನ್ನು ಹುರ್ಕೋಬೇಕು. ತುಪ್ಪ ಹಾಕೋಂತ ಸ್ವಲ್ಪ ತುಪ್ಪ ಹಾಕೋಂತ ಹುರ್ಕೋಬೇಕು. ಸೊ ಎಲ್ಲಿವರೆಗೂ ಹುರ್ಕೋಬೇಕಂತಂದರೆ, ಅದು ಈ ಥರ ಕಲಿಸುವಾಗ ಏನಾಗಬೇಕು, ಅದು ಫುಲ್ಲಿ ಹಿಂಗೆ ಮೆತ್ಕೋಬಾರ್ದು. ಅದು ಕೆಳಗಡೆ ಅದು ಬುಟ್ಟಿಗೆ ಆ ಥರ ಮೆತ್ಕೋಬಾರ್ದು. ಅಲ್ಲಿ ತನಕ ನಾವು ಅದನ್ನು ಹಾಗೆ ಹುರ್ಕೊತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಅದು ಕೆಂಪಾಗುತ್ತೆ, ಅಂದರೆ ಹೊತ್ತುತ್ತೆ, ಅದು ಸುಟ್ಟೋಗುತ್ತೆ ಹಿಟ್ಟು. ಸೊ ನೋಡಿ, ಯಾವ ಥರ ಅದು ಹೀಗೆ ಮುದ್ದೆ ಥರ ಬರ್ತದೆ. ಸೊ ಅಲ್ಲಿ ತನಕ ನಾವು ಇದು ಹಿಟ್ಟನ್ನು ಹುರ್ಕೋಬೇಕು. ಈಗ ಇದನ್ನು ಫುಲ್ಲಿ ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸಿಯಲ್ಲಿ ಹಾಕಬೇಕು, ಸಣ್ಣ ಮಾಡ್ಕೋಬೇಕು ಈ ಥರ. ಸೊ 1 ಕಪ್ ಹಿಟ್ಟಿಗೆ 1/4 ಕಪ್ಪು ಸಕ್ಕರೆನ ತೊಗೊಂಡಿದ್ದು. ಇನ್ನೂ ಜಾಸ್ತಿ ಬೇಕಿದ್ದರೆ 1 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆನ ತೊಗೋಬೋದು. ಬಟ್ ರುಚಿ ಜಾಸ್ತಿ ತಿನ್ನಲ್ಲ ಅಂತಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದು. ಸೊ ಈಗ ಅದು ಹುರ್ಕೊಂಡಿರೋ ಹಿಟ್ಟು ಹೆಸರು ಕಾಳು ಹಿಟ್ಟು ಏನಾಗಿದೆ, ಫುಲ್ಲಿ ತಣ್ಣಗಾಗ್ಯದ. ಸೊ ಅದರೊಳಗೆ ಈಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಅದು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಫುಲ್ಲಿ ಸ್ಮೂತ್ ಆಗಿ ಮಿಕ್ಸಿಯಲ್ಲಿ ಹಾಕಬಾರ್ದು. ಅದು ಸ್ವಲ್ಪ ಕೈಗೆ ಹಿಂಗೆ ರವದ ಥರ ಹತ್ತಬೇಕು. ಅಲ್ಲಿ ತನಕ ಅಷ್ಟೇ ಅದನ್ನು ಗ್ರೈಂಡ್ ಮಾಡಬೇಕು. ಫುಲ್ಲಿ ಸ್ಮೂತಾಗಿ ನಾವು ಗ್ರೈಂಡ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿದೆ ಅಂದರೆ ಅದೇನಾಗುತ್ತೆ, ಬಾಯಲ್ಲಿ ಜಾಸ್ತಿ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಅದು ಫುಲ್ಲಿ ಆ ಥರ ಫುಲ್ಲಿ ಸ್ಮೂತ್ ಪೇಸ್ಟ್ ಮಾಡಬಾರ್ದು, ಸ್ಮೂತ್ ಪೌಡ್ರ್ ಮಾಡಬಾರ್ದು. ಸ್ವಲ್ಪ ಹಳ್ಳ ಇರಲಿ. ಸೊ ಅದನ್ನು ಈಗ ಸ್ವಲ್ಪಾಗೆ ಮಿಕ್ಸ್ ಮಾಡ್ಕೊತ ಫುಲ್ಲಿ ಕಲಿಸ್ತಾ ಇರೋದು ಹಿಟ್ಟು ಜೊತೆಯಲ್ಲಿ. ಹಿಟ್ಟು ಮಾತ್ರ ಫುಲ್ಲಿ ತಣ್ಣಗಾದ್ಮೇಲೆ ಸಕ್ಕರೆನ ಆ್ಯಡ್ ಮಾಡಬೇಕು, ಸ್ವಲ್ಪನೂ ಬೆಚ್ಚಗಿರಬಾರ್ದು. ಸೊ ನೋಡಿ, ಅಷ್ಟು ಸಕ್ಕರೆ ಹಾಕಿ ಈ ಥರ ಕೈಯಲ್ಲಿ ಅದನ್ನು ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡ್ಮೇಲೇ ಈ ಥರ ಉಂಡೆನ ಕಟ್ಟಬೇಕು ನಾವು. ನೋಡಿ, ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಮಾಡೋದಂತೆ ಅದಕ್ಕೆ ಸ್ವಲ್ಪ ಎಣ್ಣೆ ಥರ ಶೈನಿಂಗ್ನೆಸ್ ಬರುತ್ತೆ ಉಂಡೆ ಮೇಲೆ. ಅಷ್ಟು ಮಾಡಿದ್ರೆ ಟ್ರೆಡಿಷ್ನಲ್ ಉಂಡೆ ರೆಡಿ ಆಗಿತ್ತು. ಬಟ್ ಇದಕ್ಕೆ ಸ್ವಲ್ಪ ಮಾಡರ್ನ್ ಟಚ್ ಅಂದರೆ ಅದನ್ನು ಈ ಥರ ಮಾಡರ್ನ್ ಟಚ್ ಅಂದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪೇಡೆ ಥರ ಮಾಡಿದರೆ ಸ್ವಲ್ಪ ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ದು. ಸೊ ಫಸ್ಟ್ ಒಂದು ಕೇಕ್ದು ಟಿನ್ ತೊಗೊಂಡಿದ್ದು, ಅದ್ರ ಮೇಲೆ ಬಟರ್ ಪೇಪರ್ನ ಹಾಕಿದ್ದು. ಆ ಬಟರ್ ಪೇಪರ್ ಮೇಲೆ ನಾವು ಏನು ಹಿಟ್ಟು ಹೆಸರು ಕಾಳು ಹಿಟ್ಟನ್ನ ಹುರ್ಕೊಂಡಿದ್ದೇವಲ್ಲ ಅದನ್ನು ಈ ಥರ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶರ್ನಿಂದ ಒತ್ತಿದ್ಮೇಲೆ ಈ ಥರ ನೋಡಿ ಶೇಪ್ ಆಗುತ್ತೆ. ಅದು ಚೆನ್ನಾಗಿ ಗಟ್ಟಿ ಒತ್ತಿದ್ರೆ ಶೇಪ್ ಕೊಟ್ಟರೆ ಈ ಥರ ಚೆನ್ನಾಗಿ ಕಾಣಿಸ್ತೇವೆ, ಈ ಥರ ಬರುತ್ತೆ. ಈಗ ಇದನ್ನು ನಾವು ಚಾಕುನಿಂದ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನಾವು ಕೊಟ್ಕೋಬಹುದು. ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾವು ಯಾರಿಗಾದರೂ ಅಂತಂದರೆ ಈ ಥರ ನಾವು ಮಾಡಿಕೊಟ್ರೆ ಸ್ವಲ್ಪ ಲುಕ್ ಆಗಿರುತ್ತೆ ಅಂತ. ನೋಡಿ, ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಪರ್ಪಸ್ ಗೋಡಂಬಿನ ಹಾಕಿದ್ದು. ಇಷ್ಟು ಮಾಡಿದ್ರೆ ಇವಾಗ ಹೆಸರು ಉಂಡೆ ರೆಸಿಪಿ ರೆಡಿ ಆಯಿತು ವಿತ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಲುಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.